ಹಾಯ್, ಪ್ರೇಮಾಸ್ ಕಿಚನ್ ಕ್ರಾನಿಕಲ್ಸ್ಗೆ ಸ್ವಾಗತ. ನೋಡಿ, ಇವತ್ತು ಏನು ಮಾಡ್ತಾ ಇದ್ದೀನಿ ನಾನು ಇಲ್ಲಂದ್ರೆ ತಟ್ಟೆ ಇಡ್ಲಿ ಮಾಡಿದ್ದೀನಿ. ತಟ್ಟೆ ಇಡ್ಲಿ ಮಾಡಲಿಕ್ಕೆ ಈಗ ಒಂದ್ಸತಿ ರೆಸಿಪಿ ಕೂಡ ಹಾಕಿದ್ದೇನೆ, ಮತ್ತೆ ಹಾಕಿದಿರಲ್ಲ ಅಂತ ಅನ್ಬೋದು. ಇಲ್ಲ, ಈ ರೆಸಿಪಿ ಬೇರೆ ಇದೆ, ಇಂಗ್ರೀಡಿಯೆಂಟ್ಸ್ ಕೂಡ ಬೇರೆ ಇದೆ. ಮತ್ತೆ ಇದು ಪಾಕ ವಿಧಾನದಲ್ಲಿ ನಿಮಗೆ ಅಳತೆ ಪ್ರಕಾರನೇ ಹೇಳಿದ್ದೀನಿ ಹೇಗೆ ಮಾಡೋದು ಅಂತೇಳಿ. ನೋಡೋಣ ಬನ್ನಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ತಟ್ಟೆ ಇಡ್ಲಿ ಮಾಡುವಂಥ ಪಾಕ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಅಕ್ಕಿ ಸಿಗುತ್ತೆ. ಇಡ್ಲಿ ಅಕ್ಕಿ ಕೊಡಂದ್ರೆ ಕೊಡ್ತಾರೆ. ಇದರಿಂದ 1 ಕಪ್ಪು ನೋಡಿ, 2 ಕಪ್ಪು ಇದಕ್ಕೀಗ ನೀರು ಹಾಕಿ ತೊಳಿತೇನೆ. ನೋಡಿ, ಇದಕ್ಕೆ ಒಂದು 2 ರಿಂದ 3 ಸತಿ ನೀರು ಹಾಕಿ ಇದನ್ನು ಚೆನ್ನಾಗಿ ನಾವು ತೊಳ್ಕೊಬೇಕಾಗತ್ತೆ. ಕ್ಲೀನ್ ಮಾಡಿ ಒಂದು 3 ರಿಂದ 4 ಸತಿ ತೊಳ್ಕೊಂಡು ತೋರಿಸ್ತೇನೆ. ನೋಡಿ, ಇದನ್ನೀಗ 6 ಗಂಟೆಗಳ ಕಾಲ ನೆನೆಸಿಡ್ತೇನೆ. ಹಾಗೆ ಅಕ್ಕಿ ನೆನೆ ಇಟ್ಟ ಮೇಲೆ ಉದ್ದಿನಬೇಳೆ ನೆನೆ ಇಡಲೇಬೇಕು. 2 ಕಪ್ಪು ಅಕ್ಕಿ, 1 ಕಪ್ಪು ಉದ್ದಿನಬೇಳೆ. ಇದನ್ನೀಗ ತೊಳ್ಕೊತೇನೆ. ನೋಡಿ, ಈಗ ನೀರು ಹಾಕಿ ಕ್ಲೀನ್ ಮಾಡಿ ತೊಳ್ಕೊಂಡ್ಬಿಡ್ತೇನೆ. ಇದನ್ನು ಒಂದು 2 ರಿಂದ 3 ಸತಿ ಈಗ ಕ್ಲೀನ್ ಮಾಡಿ ತೊಳ್ಕೊತೇನೆ. ಇದನ್ನು ಕೂಡ 6 ಗಂಟೆ ನೆನೆ ಇಡ್ತೇನೆ. ಅಕ್ಕಿ ಒಟ್ಟಿಗೆ ಮಿಕ್ಸ್ ಮಾಡಿ ನೆನೆ ಇಟ್ಟಿಲ್ಲ, ಬೇರೆ ಬೇರೆ ನೆನೆ ಇಟ್ಟಿದ್ದೇನೆ. ನೋಡಿ, ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೇನೆ. ಅದಕ್ಕೆ 3/4 ಬೌಲ್ನಷ್ಟು ನಾನಿಲ್ಲಿ ಅವಲಕ್ಕಿನ ಹಾಕಿದ್ದೇನೆ. ನಿಮ್ಮ ಹತ್ರ ತಿಳು ಅವಲಕ್ಕಿ ಇದ್ರೆ ಹಾಕ್ಕೊಳ್ಳಿ, ನಾನು ಮೀಡಿಯಮ್ ಇತ್ತು ಹಾಕಿದ್ದೇನೆ. ನೋಡಿ, ಇದಕ್ಕೆ ಈಗ ನೀರು ಹಾಕೋತೇನೆ. ನಾನು ಇದನ್ನು ಈಗ 1-2 ಸತಿ ಕ್ಲೀನ್ ಮಾಡಿ ತೊಳೆದು ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡ್ತೇನೆ. ನೋಡಿ, ತೊಳೆದಿಟ್ಟಿದ್ದೇನೆ. ಈ ಥರ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು 10 ನಿಮಿಷ ನಾನು ನೆನೆಲಿಕ್ಕೆ ಬಿಟ್ಬಿಡ್ತೇನೆ. ಈಗ ನೋಡಿ, ಇಲ್ಲಿ ಒಂದು 6 ರಿಂದ 6:30 ಗಂಟೆ ಆಗಿದೆ, ನೆನೆದಿದೆ ಈ ಫುಲ್ಲ. ಫ್ರೆಂಡ್ಸ, ಇದ್ರ ನೀರೆಲ್ಲ ಬಸಿದಿಟ್ಕೋತೇನೆ. ನೋಡಿ, ಇಲ್ಲಿ ಒಂದು ಮಿಕ್ಸರ್ ಜಾರನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ನಾನು ಇಲ್ಲಿ ನೆನೆಸಿಟ್ಟಿರುವಂಥ ಉದ್ದಿನ ಕಾಳು, ಬೇಳೆ ಇದ್ದರೆ ಬೇಳೆ ತಗೊಳ್ಳಿ, ಬೇಳೆ ಇಲ್ಲಾಂದರೆ ಕಾಳು ತಗೊಳ್ಳಿ. ನೋಡಿ, ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಬೇಕಾಗತ್ತೆ ನಾವೀಗ ಚೆನ್ನಾಗಿ ಇದನ್ನು. ನೋಡಿ, ಇಲ್ಲಿ ಈ ಥರ ಈಗ ಉದ್ದಿನ ಬೇಳೆನ ರುಬ್ಕೊಂಡಿದ್ದೇನೆ. ಒಂದು ಪಾತ್ರೆಗೆ, ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಎಲ್ಲ ರುಬ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಅಕ್ಕಿ ಕೂಡ 8 ಅವರ್ 6:30 ಗಂಟೆ ನೆನೆದಿದ್ದಾವೆ ಫ್ರೆಂಡ್ಸ್. ಸಾರಿ, ಈಗ ಅವನು ಕೂಡ ನಾನು ಎಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ. ಈಗ ನೋಡಿ, ಇಲ್ಲಿ ಅಕ್ಕಿ ಕೂಡ ಈ ಥರ ಈಗ ನುಣ್ಣಗೆ ಇದನ್ನು ಕೂಡ ರುಬ್ಕೊಂಡಿದ್ದೇನೆ. ಹಾಗೆ ಈಗ ಉಳಿದಿರುವಂಥ ಅಕ್ಕಿ ಕೂಡ ನಾನು ಎಲ್ಲವನ್ನು ಹಾಕ್ಕೊಂಡ್ಬಿಡ್ತೇನೆ ಮಿಕ್ಸಿ ಜಾರಿಗೆ. ನೋಡಿ, ಇಲ್ಲಿ ನೋಡಿ, ಅಕ್ಕಿ ಒಂದು 10 ನಿಮಿಷ ಎಲ್ಲ ನೆನೆದಿದ್ದಾವೆ. ಈಗ ಅಕ್ಕಿ ಕೂಡ ಈಗ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೇನೆ ನಾನು. ಇದನ್ನು ಕೂಡ ಚೆನ್ನಾಗಿ ರುಬ್ಕೊಂಡ್ಬಿಡ್ತೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ರುಬ್ಕೊಂಡ್ಬಿಡ್ತೇನೆ ನೈಸಾಗಿ. ನೋಡಿ, ಇಲ್ಲಿ ರುಬ್ಬಿರೋಂಥ ಎಲ್ಲ ಹಿಟ್ಟಿದೆ. ಅವಲಕ್ಕಿ ಕೂಡ ಏನು ರುಬ್ಬಿದ್ನೆಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನು 3 ಹಿಟ್ಟನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಿಂದ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಪೂನಿಂದ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಳಿ. 3 ಹಿಟ್ಟು ಹೊಂದ್ಕೋಬೇಕು ನಮಗೆ. ಈಗ ನೋಡಿ ಫ್ರೆಂಡ್ಸ, ಈಗ ಈ ಥರ ಆಗಿದೆ, ಹಿಟ್ಟು ರೆಡಿಯಾಗಿದೆ. ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ನಾನು ಬೆಳಗ್ಗೆವರೆಗೂ 8 ರಿಂದ 9 ಗಂಟೆಗಳ ಕಾಲ ಬಿಟ್ಬಿಡ್ತೇನೆ ಇದನ್ನು. ನೋಡಿ, ಈ ಥರ ಮುಚ್ಚಳ ಮುಚ್ಚಿ 8 ರಿಂದ 9 ಗಂಟೆಗಳ ಕಾಲ ಬಿಟ್ಬಿಡ್ತೇನೆ. ಇಲ್ಲಿ 8 ಅವರ್ ಆದಮೇಲೆ ಇಡ್ಲಿ ಹಿಟ್ಟನ್ನು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ನಿಮಗೆ ಕಾಣ್ತಿರ್ಬೋದು. ನೋಡಿ, ಈಗ ಇದಕ್ಕೆ ನಾವು ಉಪ್ಪು ಹಾಕಿಲ್ಲ ಫ್ರೆಂಡ್ಸ. ಉಪ್ಪನ್ನು ಹಾಕ್ತೇನೆ, ರುಚಿಗೆ ತಕ್ಕಷ್ಟ ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಉಪ್ಪು ಹಾಕಿದ ಮೇಲೆ ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಇಡ್ಲಿ ಬ್ಯಾಟ್ರನ್ನು ಹೇಗೆ ಉಬ್ಬಿದೆ ನಿಮಗೆ ಕಾಣ್ತಿರ್ಬೋದು. ಈಗ ನಾನಿಲ್ಲಿ ತಟ್ಟೆ ಇಡ್ಲಿನ ಹಾಕ್ತೇನೆ. ನೋಡಿ, ಇಲ್ಲಿ ತಟ್ಟೆ ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಚ್ಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಕಡೆ ಫ್ರೆಶ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಇಲ್ಲಿ ಎಣ್ಣೆ ಹಚ್ಚಿ ಏನು ಇಟ್ಟಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ನಮಗೆ ಹಿಟ್ಟು ಎಷ್ಟು ಬೇಕು ಅದು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಹಿಟ್ಟು ನಾನು ಇಲ್ಲಿ ಸ್ವಲ್ಪ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತವೆ. ಎಲ್ಲ ಪ್ಲೇಟಿಗೆ ಹಾಕ್ತೇನೆ.
ನೋಡಿ ತಟ್ಟೆ ಇಡ್ಲಿನ ರೆಡಿ ಮಾಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಸ್ಟ್ಯಾಂಡ್ ಮೇಲೆ ನಾನು ಇಲ್ಲಿಗ ಒಂದೊಂದೇ ಪ್ಲೇಟ್ಗಳನ್ನು ಇಟ್ಕೋತೀನಿ. ಈ ಥರ ಈಗ ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ಪ್ಲೇಟ್ಗಳನ್ನು ಇಟ್ಟ ಮೇಲೆ ಇದನ್ನು ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇಲ್ಲಿ ಇಡ್ಲಿ ನೋಡಿ, ಇಲ್ಲಿ ನಾನು ಆವಾಗಲೇ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ. ನೋಡಿ ನೀರು ಸಹ ಕಾದಿದ್ದಾವೆ. ಇದರೊಳಗಡೆ ಈಗ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ಇಡ್ತೇನೆ. ಈಗ ಒಂದು 10 ನಿಮಿಷ ಇದು ಚೆನ್ನಾಗಿ ಬೇಯಬೇಕು. 10 ರಿಂದ 12 ನಿಮಿಷ ಇದು ಚೆನ್ನಾಗಿ ಬೇಯಲಿ. ಈಗ ನೋಡಿ, ಈಗ ಇಡ್ಲಿ ಇಲ್ಲಿ ಒಂದು 10 ರಿಂದ 12 ನಿಮಿಷ ಆಗಿದೆ. ಇಡ್ಲಿ ರೆಡಿಯಾಗಿದೆ. ಇಲ್ಲಿ ಕೈಗೆ ನಮಗೆ ಮುಟ್ಟಿದರೆ ಅಂಟಬಾರ್ದು, ಆವಾಗ ಇಡ್ಲಿ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಸ್ಟ್ಯಾಂಡನ್ನು ಎತ್ಕೊಂಡ್ಬಿಡ್ತೇನೆ. ನೋಡಿ ಇಡ್ಲಿ ಈಗ ರೆಡಿ ಇದೆ. ಇದನ್ನು ಒಂದೊಂದು ಪ್ಲೇಟ್ಗಳನ್ನು ಸುಡ್ತಾವು ನೋಡ್ಕೊಂಡು ತಕ್ಕೊಳ್ಳಿ. ನೋಡಲಿ ಇಲ್ಲಿ ಆರಲಿ ಒಂದು 5 ನಿಮಿಷ ಬಿಡ್ತೇನೆ. ಇಡ್ಲಿ ಆರಬೇಕದು ಚೆನ್ನಾಗಿ. ಈಗ ಇಡ್ಲಿ ಸ್ವಲ್ಪ ತಣ್ಣಗಾಗಿದ್ದಾವೆ. ಇದನ್ನೀಗ ಈ ಥರ ಬಿಡಿಸ್ಕೋಬೇಕು. ನೋಡಿ ಎಷ್ಟು ಈಜಿಯಾಗಿ ಬಿಟ್ಕೊಂಬರ್ತಾವೆ ಫ್ರೆಂಡ್ಸ. ಈ ಥರ ಇದನ್ನೆಲ್ಲ ಈಗ ಬಿಡಿಸ್ಕೊಂಡು ನಾನು ತೆಗಿತೇನೆ. ನೋಡಿ ಈಗ ಇದನ್ನು ಈ ಥರ ಬಿಡಿಸ್ಕೋಬೇಕು. ಈಜಿಯಾಗಿ ಬಿಟ್ಟು ಬರುತ್ತೆ. ಎಣ್ಣೆ ಹಚ್ಚಿರ್ತೀವಲ್ಲ ನೋಡಿ, ಈಗ ಕೌಚ್ ಹಾಕೋತೀನಿ. ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನೋಡಿ ಇಲ್ಲಿ ಪ್ಲೇಟಿಗೆ ಕೂಡ ಅಂಟಿಲ್ಲ ಫ್ರೆಂಡ್ಸ. ಇದೇ ಥರ ಈಗ ಎಲ್ಲವನ್ನು ನಾನು ತೆಗೆದು ಇಟ್ಕೋತೇನೆ. ನೋಡಿ ಈಗ ಇಲ್ಲಿ ಸಾಂಬಾರನ್ನು ಸರ್ವ್ ಮಾಡ್ತೇನೆ. ಚಟ್ನಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಇಡ್ಲಿ ಅಂತೂ ಮಸ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ. ಕಾಣ್ತಿರ್ಬೋದು ನಿಮಗೆ. ನೋಡಿ ಈಗ ತುಂಡು ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.